ಎಲ್ಲರಿಗೂ ನಮಸ್ಕಾರ. KFD ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಾವು ಮಾತಾಡುವಂಥ ವಿಚಾರ ಏನು ಅಂತಂದರೆ 5 ಸೀಕ್ರೆಟ್ಸ್ ಆಫ್ ವೆಲ್ತಿ. 5 ರಹಸ್ಯಗಳು ಶ್ರೀಮಂತರದ್ದು ಏನು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋದಕ್ಕೆ ಮುಂದಾಗೋಣ. ಅದಕ್ಕಿಂತ ಮುಂಚೆ ನಮ್ಮ ಈ ಒಂದು ಯೂಟ್ಯೂಬ್ ಚಾನಲ್ನ ಮೊದಲ ಬಾರಿಗೆ ನೀವು ನೋಡ್ತಾ ಇದ್ದೀರಾ ಅಂದರೆ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಒತ್ತಿ, ಹಾಗೆ ನಮ್ಮ ವೀಡಿಯೋಸ್ಗಳನ್ನೆಲ್ಲ ನೀವು ಸಪೋರ್ಟ್ ಮಾಡೋದಕ್ಕೆ ನಮ್ಮ ಒಂದು ವೀಡಿಯೋಸ್ನ ಲೈಕ್ ಮಾಡಿ, ಮತ್ತು ನಿಮ್ಮ ಸ್ನೇಹಿತರಿಗೆ, ಪೇರೆಂಟ್ಸ್ರಿಗೂ ಸಹ, ಬಂಧು ಬಳಗದವರಿಗೂ ಸಹ ಈ ಒಂದು ವೀಡಿಯೋಸ್ನ ಶೇರ್ ಮಾಡಿ, ಅವ್ರಿಗೂ ಲೈಕ್ ಮಾಡಲು ಹೇಳಿ. ಅನಿಸಿಕೆ ಅಭಿಪ್ರಾಯಗಳೇನಾದ್ರು ಇದ್ದರೆ ಕಮೆಂಟ್ಗಳ ಮೂಲಕ ತಿಳಿಸಿ ಅಂತ ಹೇಳ್ತಾ ಇಂದಿನ ಸಂಚಿಕೆನ ನಾನು ಪ್ರಾರಂಭಿಸ್ತಾ ಇದ್ದೇನೆ. 5 ಸೀಕ್ರೆಟ್ಸ್ ಏನು, 5 ತ್ಯಾಗಗಳನ್ನು ಈ ಶ್ರೀಮಂತರು ಮಾಡ್ತಾರೆ. ಸೊ ಈ 5 ತ್ಯಾಗಗಳು ಯಾತಕ್ಕೆ ಮಾಡ್ತಾರೆ ಮತ್ತು ಅದರ ಹಿಂದಿನ ರಹಸ್ಯಗಳು ಏನು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾವು ಸುವಿಸ್ತಾರವಾಗಿ ತಿಳ್ಕೊಳ್ಳೋದಕ್ಕೆ ಮುಂದಾಗೋಣ. ಟೈಮ್ ವೇಸ್ಟ್ ಮಾಡದೆ ಮೊದಲನೇ ಸೀಕ್ರೆಟಿಗೆ ಹೋಗೋಣ. ಮೊದಲನೇ ಸೀಕ್ರೆಟ್ ಏನು ಅಂದರೆ, ಅವರು ಇಮಿಡಿಯೇಟ್ ಗ್ರ್ಯಾಟಿಫಿಕೇಷನನ್ನು ಅವ್ರು ಯಾವತ್ತೂ ಒಂದು ಒಪ್ಪೋದಿಲ್ಲ. ಅವ್ರು ಯಾವಾಗಲೂ ಡಿಲೇಡ್ ಗ್ರ್ಯಾಟಿಫಿಕೇಷನ್ ಮೈಂಡ್ಸೆಟ್ಟಲ್ಲಿ ಇರೋರು. ಸೊ ಇಮಿಡಿಯೇಟ್ ಗ್ರ್ಯಾಟಿಫಿಕೇಷನ್ ಅಂದರೆ ಏನು ಅಂದರೆ, ತತ್ಕ್ಷಣವಾಗಿ ಸುಖ ಕೊಡುವಂತಹ ಯಾವುದೇ ಒಂದು ವಿಚಾರದಲ್ಲಿ ಅವರು ತೊಡಗಿಸ್ಕೊಳ್ಳೋದಿಲ್ಲ. ಸ್ವಲ್ಪ ಸಣ್ಣ ಡಿಸಿಷನ್ಸ್ಗಳು ಅವರು ಮಾಡ್ತಾ ಹೋಗುವಂಥ ಒಂದು ಬದಲಾವಣೆಗಳು ಏನಿದೆ, ಆ ಒಂದು ನಿರ್ಧಾರಗಳು ಅವರು ದೀರ್ಘಾವಧಿಯಲ್ಲಿ ಅವರಿಗೆ ಅದು ಲಾಭದಾಯಕವಾಗಿರುತ್ತೆ ಅನ್ನೋದನ್ನ ಮನಗಟ್ಬಿಟ್ಟು ಅವರ ಮೈಂಡ್ಸೆಟ್ನ ಚೇಂಜ್ ಮಾಡ್ಕೊತಾರೆ ಶ್ರೀಮಂತರು. ಅದರಲ್ಲೂ ಮುಖ್ಯವಾಗಿ ನಾವು ಹೇಳೋದಾದರೆ, ಅವ್ರು ಏನು ಮಾಡ್ತಾರೆ ಅಂದರೆ, ಹೊರಗಡೆ ಹೋಗಿ ಅನಾವಶ್ಯಕವಾಗಿ ಖರ್ಚು ಮಾಡೋದನ್ನು ಅವಾಯ್ಡ್ ಮಾಡ್ತಾರೆ. ಹೋಟೆಲಲ್ಲಿ ಐಷಾರಾಮಿ ಹೋಟೆಲ್ಗಳಲ್ಲಿ ಹೋಗಿ ಊಟ ಮಾಡೋದಾಗಿರಲಿ, ಅಥವಾ ದೊಡ್ಡ ಐಷಾರಾಮಿತನವನ್ನು ತೋರಿಸ್ಕೊಬೇಕು, ಹೊರಗಿನ ಪ್ರಪಂಚಕ್ಕೆ ನಾನು ಯಾರು ಅಂತ ತೋರಿಸ್ಕೊಬೇಕು ಅಂತ ಹೇಳಿ ಅವರು ದೊಡ್ಡ ಬೆಲೆ ಬಾಳುವಂತಹ ಕಾರ್ಗಳನ್ನೆಲ್ಲ ತೊಗೊಳ್ಳೋದಿಲ್ಲ. ಸರಳವಾಗಿ ಯೂಸ್ ಮಾಡಿರುವಂತಹ ಸೆಕೆಂಡ್ ಹ್ಯಾಂಡ್ ಕಾರ್ಗಳನ್ನು ಇಟ್ಕೊಂಡಿರ್ತಾರೆ ಭಾಳಷ್ಟು ಮಂದಿ ಶ್ರೀಮಂತರು ಅನ್ನಿಸ್ಕೊಳ್ಳೋರು. ಆಮೇಲೆ ಇನ್ನೊಂದೇನೆಂದರೆ, ಅವರು ಒಂದು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗಲ್ಲಿ ಅವ್ರು ಬಾಳ್ತಾ ಇರ್ತಾರೆ. ಆ ಒಂದು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗನ್ನು ಹಾಗೆ ಮೇಂಟೈನ್ ಮಾಡ್ಕೊತಾ ಹೋಗ್ತಾರೆ. ಅವರಿಗೆ ಯಾವುದೇ ರೀತಿಯಾದಂತಹ ಬದಲಾವಣೆಗಳನ್ನು ಸಮಾಜಕ್ಕೆ ತೋರಿಸ್ಬೇಕು ಅನ್ನೋಂಥ ಆಸಕ್ತಿ ಇರೋದಿಲ್ಲ. ಬದಲಿಗೆ ಅವರಲ್ಲಿ ಆದಂತಹ ಬದಲಾವಣೆಗಳು, ಅದು ಪ್ರೊಫೆಷ್ನಲ್ ಡೆವಲಪ್ಮೆಂಟ್ ಅಂದರೆ, ಈಗ ಒಂದು ಕೆಲಸದಲ್ಲಿ ವೃತ್ತಿಯಲ್ಲಿ ತೊಡಗಿಸಿರ್ತಾರೆ. ಅವರ ಅನುಭವಕ್ಕೆ ತಕ್ಕಂತೆ ವೃತ್ತಿಯಲ್ಲಿ ವೇತನದಲ್ಲಿ ಒಂದು ಇನ್ಕ್ರಿಮೆಂಟ್ ಆಗಬಹುದು, ಅಥವಾ ಅವ್ರಿಗೆ ಬೋನಸ್ ಸಿಗ್ಬೋದು. ಸೊ ಈ ರೀತಿ ಆದಾಗ ಕೂಡ ಏನು ಮಾಡ್ತಾರೆ, ಆ ಒಂದು ಹಣವನ್ನು ವ್ಯರ್ಥ ಮಾಡದೆ, ಬೇರೆ ಅನಾವಶ್ಯಕ ವಿಚಾರಗಳಿಗೆ ಅದನ್ನು ಖರ್ಚು ಮಾಡದೆ, ತಮ್ಮ ಒಂದು ಆರ್ಥಿಕ ಬಲವರ್ಧನೆಗೋಸ್ಕರ ಅಥವಾ ಹಣಕಾಸಿನ ಒಂದು ಗುರಿಯನ್ನು ಮುಟ್ಟೋದಕ್ಕೋಸ್ಕರ ಆ ಹಣವನ್ನು ಹೂಡಿಕೆಯಲ್ಲಿ ಬಳಸ್ಕೊಳ್ತಾರೆ ಅಥವಾ ಮರು ಹೂಡಿಕೆ ಮಾಡ್ತಾರೆ, ಆ ಒಂದು ಎಕ್ಸಸ್ ಅಮೌಂಟನ್ನು. ಮತ್ತು ಈ ಡಿಫ್ರೆನ್ಸ್ ಅಮೌಂಟ್ ಏನಿರುತ್ತೆ, ಈಗ ಸಂಬಳ ಒಂದು ತಿಂಗಳಲ್ಲಿ ಅವರಿಗೆ ಸಂಬಳದ ಇನ್ಕ್ರಿಮೆಂಟ್ ಆಯಿತು ಅಂತಂದರೆ, ಅಲ್ಲಿ ಡಿಫ್ರೆನ್ಸ್ ಅಮೌಂಟ್ ಇರುತ್ತೆ, ಹಳೆ ಸಂಬಳಕ್ಕೂ ಹೊಸ ಸಂಬಳಕ್ಕೂ. ಆ ಅಂತರ ಏನಿದೆ, ಆ ಅಂತರದಲ್ಲಿರುವಂಥ ಹಣವನ್ನು ತೊಗೊಂಡು ಮತ್ತೆ ಹೂಡಿಕೆಯಲ್ಲಿ ತೊಡಗಿಸ್ಕೊಳ್ತಾರೆ ಅನ್ನುವಂಥ ವಿಚಾರ. ಸೊ ಇದರ ಮೂಲಕ ಅವರು ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವಲ್ಲಿ ತಮ್ಮ ಒಂದು ಹಣ ರೀಇನ್ವೆಸ್ಟ್ ಮಾಡ್ತಾರೆ. ಪ್ರಾಫಿಟ್ಸ್ ಏನಾದ್ರು ಬಂತು ಅಂದರೆ ಇನ್ವೆಸ್ಟ್ಮೆಂಟಲ್ಲಿ ಅದನ್ನು ಮತ್ತೆ ಮರು ಹೂಡಿಕೆ ಮಾಡೋದ್ರ ಮೂಲಕ ದೀರ್ಘಾವಧಿಯಲ್ಲಿ ಕಾಂಪೌಂಡಿಂಗ್ ಎಫೆಕ್ಟ್ ಮೂಲಕ ಅವರು ಹಣಕಾಸಿನಲ್ಲಿ ಅವರು ಹಣವನ್ನು ಸಂಪಾದನೆ ಮಾಡ್ತಾ ಶ್ರೀಮಂತರಾಗ್ತಾರೆ ಆರ್ಥಿಕವಾಗಿ ಅನ್ನೋಂಥ ವಿಚಾರ. ಎರಡನೇ ಒಂದು ಮುಖ್ಯವಾದಂಥ ಅಂಶ ಏನು ಅಂದರೆ, ಸ್ಯಾಕ್ರಿಫೈಸಿಂಗ್ ಪರ್ಸನಲ್ ಟೈಮ್ ಫಾರ್ ಸ್ಕಿಲ್ ಡೆವಲಪ್ಮೆಂಟ್ ಆ್ಯಂಡ್ ಹಸಲ್. ಅಂದರೆ ತ್ಯಾಗ ಮಾಡ್ತಾರೆ ತಮ್ಮ ಒಂದು ವೈಯಕ್ತಿಕವಾದಂತಹ ಸಮಯವನ್ನು, ಮತ್ತು ಹೊಸ ವಿಧವಾದಂತಹ ಕೌಶಲ್ಯ ಅಭಿವೃದ್ಧಿ ಯೋಜನೆಗಳು ಯಾವ್ದಾರು ಇದ್ದರೆ ಕೌಶಲ್ಯಗಳನ್ನು ಕಲಿಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ತಮ್ಮ ಸಮಯವನ್ನು ಅದಕ್ಕೆ ನಿಖರವಾಗಿ ಇಟ್ಟು, ಸೀಮಿತವಾಗಿ ಇಟ್ಟು, ಅದಕ್ಕೆ ತಕ್ಕಂತೆ ತಮ್ಮ ಒಂದು ಪರಿಶ್ರಮವನ್ನು ಹಾಕ್ತಾ ಹೋಗ್ತಾರೆ ಅನ್ನೋಂಥ ವಿಚಾರ. ಸೊ ಇದರ ಮೂಲಕ ಅವರಿಗೆ ಲಾಂಗ್ ಟರ್ಮಲ್ಲಿ ಹೆಚ್ಚಿನ ಆದಾಯ ಬರುತ್ತೆ, ಅಡಿಷ್ನಲ್ ಇನ್ಕಮ್ಸ್ ಬರಲಿಕ್ಕೆ ಶುರುವಾಗುತ್ತೆ, ಅಥವಾ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಬಿಸ್ನೆಸ್ ಪ್ರಾಫಿಟಬಲ್ ಆಗುವಂಥ ಸಾಧ್ಯತೆಗಳಿರುತ್ತೆ. ಮಾರ್ಕೆಟನ್ನು ಅನಲೈಸ್ ಮಾಡ್ತಾರೆ, ಸ್ಟಡಿ ಮಾಡ್ತಾರೆ, ಮತ್ತು ಅನಾವಶ್ಯಕವಾಗಿ ಎಂಟರ್ಟೈನ್ಮೆಂಟ್ ಕಡೆ ಒತ್ತನ್ನು ನೀಡಲ್ಲ. ಟಿ ವಿಯ ನೋಡೋದಾಗಿರಲಿ, ಅಥವಾ ಬೇಡದೇ ಇದ್ದಂತಹ ಫನ್ ಆಗಿರುವಂತಹ ಹಾಬೀಸ್ಗಳೇನೇ ಇದ್ದರೂ ಸಹ ಅದನ್ನು ಅವರು ಯಾವತ್ತೂ ಗಮನವನ್ನು ಕೊಡೋದಿಲ್ಲ ಅದರ ಬಗ್ಗೆ. ಮತ್ತು ಹೆಚ್ಚಿನ ಸಮಯವನ್ನು ಅವರು ತಮ್ಮ ಒಂದು ಬೆಳವಣಿಗೆಗೋಸ್ಕರ, ತಮ್ಮ ಬಿಸ್ನೆಸ್ನ ಬೆಳವಣಿಗೆಗೋಸ್ಕರ, ಅದರ ಮೂಲಕ ಹೊಸ ಸ್ಕಿಲ್ಸನ್ನು ಕಲಿಯೋದಕ್ಕೆ ಮುಂದಾಗ್ತಾರೆ. ಅದರ ಮೂಲಕ ಹೊಸ ಒಂದು ಅವಕಾಶಗಳು ಸೃಷ್ಟಿಯಾಗುತ್ತೆ ಅವರಿಗೆ. ಈ ಒಂದು ಸೇಲ್ಸ್ ಬಗ್ಗೆ ತಿಳ್ಕೊಳ್ಳೋದಾಗಿರಲಿ, ಮಾರ್ಕೆಟಿಂಗ್ ಬಗ್ಗೆ ತಿಳ್ಕೊಳ್ಳೋದಾಗಿರಲಿ, ಪ್ರೋಗ್ರಾಮಿಂಗ್ ಬಗ್ಗೆನೇ ತಿಳ್ಕೊಳ್ಳೋದಾಗಿರಲಿ, ಅದ್ರ ಮೂಲಕ ಏನು ಮಾಡ್ತಾರೆ ಅಂದರೆ, ಒಂದು ಹೊಸ ಪ್ರಾಡಕ್ಟನ್ನು ತರೋಕ್ಕಾಗತ್ತೆ. ಅದ್ರ ಮೂಲಕ ತಮ್ಮ ಒಂದು ಆಪರ್ಚುನಿಟಿನ ಇನ್ನೂ ವಿಸ್ತಾರ ಮಾಡಿಕೊಂಡು ಅವರ ಅವಕಾಶಗಳನ್ನು ಅದನ್ನು ಪಡ್ಕೊಳ್ತಾರೆ ಬೇರೆ ಸಂಸ್ಥೆಗಳಲ್ಲಿ. ಯಾಕೆಂದರೆ ಪ್ರೋಗ್ರಾಮರ್ ಆದರೆ ಅವರಿಗೆ ಬೇಡಿಕೆ ಜಾಸ್ತಿ ಇರುತ್ತೆ, ಸಂಬಳ ಜಾಸ್ತಿ ಸಿಗುತ್ತೆ, ಭವಿಷ್ಯದಲ್ಲೂ ಸಹ ಅವರಿಗೆ ಇನ್ಕ್ರಿಮೆಂಟಲ್ ಆಗುವಂಥ ಸಾಧ್ಯತೆಗಳಿರುತ್ತೆ. ಅನ್ನೋದ್ರಿಂದ ಹೊಸ ತಂತ್ರಜ್ಞಾನ, ಇತ್ತೀಚೆಗೆ ನಮಗೆಲ್ಲ ಗೊತ್ತಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ. ಮೆಷಿನ್ ಲರ್ನಿಂಗನ್ನು ಕಲಿಯೋದಾಗಿರಲಿ, ಅಥವಾ ಡೇಟಾ ಸೈನ್ಸನ್ನು ಕಲಿಯೋದಾಗಿರಲಿ, ಅಥವಾ ಈ ರೀತಿಯ AI ಸಂಬಂಧಪಟ್ಟಂತಹ ನ್ಯೂರಲ್ ನೆಟ್ವರ್ಕ್, ಈ ರೀತಿಯಾದಂಥ ಹೊಸ ವಿಚಾರಗಳನ್ನು ತಿಳ್ಕೊಳ್ಳೋದ್ರ ಮೂಲಕ, ಪ್ರಾಂಪ್ಟ್ ಇಂಜಿನಿಯರಿಂಗ್, ಅವರು ತಮ್ಮ ಒಂದು ಸಮಯವನ್ನು ಅದರಲ್ಲಿ ಕಳೀತಾರೆ. ಅದರ ಮೂಲಕ ಹೆಚ್ಚು ಲಾಭದಾಯಕವಾಗಿ ದೀರ್ಘಾವಧಿಯಲ್ಲಿ ಆ ಸ್ಕಿಲ್ಸ್ ಅವರಿಗೆ ಹಣಕಾಸನ್ನು ಒದಗಿಸ್ಕೊಡುತ್ತೆ, ಅಥವಾ ಹಣವನ್ನು ತಂದು ಕೊಡುತ್ತೆ ಅನ್ನುವಂಥ ವಿಚಾರ. ಸೊ ಹೈ ಮಾರ್ಕೆಟ್ ಡಿಮ್ಯಾಂಡ್ ಇರುವಂತಹ ಸ್ಕಿಲ್ಸ್ಗಳನ್ನು ಕಲಿತಾರೆ. ಇದರ ಮೂಲಕ ಹೊಸ ವಿಚಾರಗಳನ್ನು ಕಲೆ ಹಾಕುವಂಥ ಒಂದು ರೀತಿಯಲ್ಲಿ ಅವರಿಗೆ ಹಣವೂ ಸಹ ಬರಲಿಕ್ಕೆ ಶುರುವಾಗುತ್ತೆ ಅನ್ನೋಂಥ ವಿಚಾರ.
ಮೂರನೇ ಒಂದು ರಹಸ್ಯ ಏನು ಅಂದರೆ ಕಂಫರ್ಟ್ ಅಥವಾ ಸ್ಯಾಕ್ರಿಫೈಸಿಂಗ್ ಕಂಫರ್ಟ್ ಫಾರ್ ರಿಸ್ಕ್ ಆ್ಯಂಡ್ ಗ್ರೋತ್. ತಮ್ಮ ಒಂದು ರಿಸ್ಕನ್ನು ಅವರು ತಗೊಳ್ಳೋದಲ್ಲಿ ಯಾವುದೇ ರೀತಿಯಾದಂಥ ಹಿಂಜರಿಕೆ ಇರೋದಿಲ್ಲ. ಅದರ ಮೂಲಕ ಅವರು ಬಿಸ್ನೆಸ್ ಸ್ಟಾರ್ಟ್ ಮಾಡೋದಾಗಿರಲಿ, ಹೂಡಿಕೆ ಮಾಡೋದಾಗಿರಲಿ, ಹೊಸ ಹೊಸ ಸಣ್ಣ ಸಣ್ಣ ವ್ಯಾಪಾರದಲ್ಲಿ ಅವರು ಹಣವನ್ನು ಹಾಕೋದಾಗಿರಲಿ, ಮೆಂಟರ್‌ಶಿಪ್ ಪ್ರೋಗ್ರಾಮ್ಸ್‌ಗಳಾಗಿರಲಿ, ರಿಸ್ಕನ್ನು ಬಂದ್ಬಿಟ್ಟು ಡೈವರ್ಸಿಫೈ ಮಾಡೋದಾಗಿರಲಿ, ಲಾಂಗ್ ಟರ್ಮಲ್ಲಿ ವೆಲ್ತ್ ಕ್ರಿಯೇಷನ್ ಬಗ್ಗೆ ಯೋಚನೆ ಮಾಡೋದಾಗಿರಲಿ, ಇನ್‌ಸ್ಟೆಬಿಲಿಟಿಯಿಂದ ಹೊರಬರೋದಕ್ಕೆ ಮತ್ತು ಡಿಸ್ಕಂಫರ್ಟಿಂದ ಹೊರಬರೋದಕ್ಕೆ ಅವ್ರು ಯಾವತ್ತೂ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾ ಇರ್ತಾರೆ. ಅದರ ಮೂಲಕ ಯಾವುದೋ ಒಂದು ರೀತಿಯಾಗಿ ಹೊಸದಾಗಿ ಏನಾದ್ರು ಒಂದು ಮಾಡಬೇಕು ಅನ್ನುವಂಥ ಒಂದು ಆಸಕ್ತಿ ಇರುತ್ತೆ. ಆದ್ದರಿಂದನೇ ಅವರು ತಮ್ಮ ಒಂದು ವೈಯಕ್ತಿಕವಾದಂಥ ಕಂಫರ್ಟ್ ಏನಿದೆ ಅದರಿಂದ ಹೊರಗಡೆ ಬಂದು ರಿಸ್ಕ್ ಮತ್ತು ಗ್ರೋತಿಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ತಮ್ಮ ಒಂದು ಆಲೋಚನೆಯನ್ನು ಮಾಡ್ತಾ ಹೋಗ್ತಾರೆ ಅನ್ನುವಂಥ ವಿಚಾರ. ಸೊ ಅದನ್ನು ತ್ಯಾಗ ಮಾಡ್ತಾರೆ ಕಂಫರ್ಟನ್ನು ಅನ್ನುವಂಥ ಒಂದು ವಿಷಯ. ನಾಲ್ಕನೇ ಒಂದು ಅಂಶ ಏನು ಅಂತಂದರೆ ಸ್ಯಾಕ್ರಿಫೈಸಿಂಗ್ ಬ್ಯಾಲೆನ್ಸ್ ಟೆಂಪರರಿಲಿ. ಅಂದರೆ ತಮ್ಮ ಒಂದು ವರ್ಕ್ ಲೈಫ್ ಬ್ಯಾಲೆನ್ಸ್ ನಮ್ಮೆಲ್ಲರಿಗೂ ಗೊತ್ತೇ ಇದೆ. ಇಷ್ಟು ಸಮಯ ಕಾಲ ನಾವು ಕೆಲಸ ಮಾಡ್ತೀವಿ, ಇಷ್ಟು ಸಮಯ ಕಾಲ ನಮ್ಮ ಜೀವನದಲ್ಲಿ ನಮ್ಮ ಫ್ಯಾಮಿಲಿಗೆ ಅಥವಾ ನಮ್ಮ ಸ್ನೇಹಿತರಿಗೆ ಅಂತ ಮುಡಿಪಾಗಿಡ್ತೀವಿ. ಇದರಲ್ಲೂ ಸಹ ಅವ್ರು ಏನು ಮಾಡ್ತಾರೆ, ಹೆಚ್ಚಿನ ಪ್ರಮಾಣದಲ್ಲಿ ಒಂದು ಇಂಬ್ಯಾಲೆನ್ಸ್ನ ಅವ್ರು ನೋಡ್ತಾರೆ. ಶಾರ್ಟ್ ಟರ್ಮಲ್ಲಿ ಅವ್ರು ಏನು ಮಾಡ್ತಾರೆ ಅಂದರೆ ಈ ರೀತಿಯಾದಂಥ ಒಂದು ತ್ಯಾಗನ ಮಾಡಲಿಕ್ಕೆ ಮುಂದಾಗ್ತಾರೆ. ತಮ್ಮ ಒಂದು ಫ್ಯಾಮಿಲೀಸ್, ರಿಲೇಟಿವ್ಸ್, ಫ್ರೆಂಡ್ಸು ಅವರಿಂದ ಎಲ್ಲ ಸ್ವಲ್ಪ ಬದಿ ಇದ್ಬಿಟ್ಟು ತಮ್ಮ ಒಂದು ಸಮಯವನ್ನು ಬಿಸ್ನೆಸ್ನಲ್ಲಿ ತೊಡಗಿಸ್ಕೊಳ್ಳೋದಾಗಿರಲಿ ಅಥವಾ ಸೋಷಿಯಲ್ ಈವೆಂಟ್ಸಿಂದ ಸ್ವಲ್ಪ ದೂರ ಇದ್ಬಿಟ್ಟು ತಮ್ಮ ಒಂದು ಆ್ಯಕ್ಟಿವಿಟೀಸನ್ನ ಕಲಿಕೆ ಅಥವಾ ಲರ್ನಿಂಗ್, ಸ್ಕಿಲ್ ಡೆವಲಪ್ಮೆಂಟ್ ಇದರ ಬಗ್ಗೆ ರಿಸರ್ಚ್ R&D ಬಗ್ಗೆ ತಮ್ಮ ಒಂದು ಸಮಯವನ್ನು ಡೆಡಿಕೇಟ್ ಮಾಡ್ತಾ ಹೋಗ್ತಾರೆ. ಇದರ ಮೂಲಕ ಏನಾಗುತ್ತೆ ಅಂದರೆ ಅವರ ಒಂದು ವರ್ಕಿಂಗ್ ಹವರ್ಸ್ ಅಂತ ನಾವೇನು ಕರಿತೀವಿ, ಸಮಯ ಅಂತ ಏನು ಕರಿತೀವಿ, ಅದರಲ್ಲೂ ಸಹ ವ್ಯತ್ಯಯಗಳಾಗುತ್ತೆ. ಶಾರ್ಟ್ ಟರ್ಮಲ್ಲಿ ಮಾತ್ರ ಈ ರೀತಿ ಮಾಡ್ತಾರೆ. ತುಂಬ ಹೈಲಿ ಕಾನ್ಸಂಟ್ರೇಟೆಡ್ ಆಗಿ ಇದರ ಮೇಲೆ ಒಂದು ವಿಷಯದ ಮೇಲೆ ಕೆಲಸ ಮಾಡ್ತಾ ಹೋಗ್ತಾರೆ. ಉದಾಹರಣೆಗೆ ನಾವು ನೋಡೋದಾದರೆ ನಾವು ಮಾರ್ಕ್ ಜುಕರ್ಬರ್ಗ್‌ನನ್ನು ನೋಡ್ಬೋದು. ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿಯಲ್ಲಿ ಅವರು ವಿದ್ಯಾರ್ಥಿಯಾಗಿದ್ದಾಗ ಒಂದು ಪ್ರಾಡಕ್ಟನ್ನು ತರಬೇಕು ಅಂತ ಹೇಳಿ ಅವರು ಒಂದು ವೆಬ್ಸೈಟ್ ರೆಡಿ ಮಾಡ್ತಾರಲ್ಲ, ಆ ವೆಬ್ಸೈಟೇ ನಂತರ ಫೇಸ್‌ಬುಕ್ ಆಯಿತು. ಅದಾದ ಬಳಿಕ ಅವರು ಸ್ವಲ್ಪ ಅವಧಿಯಲ್ಲೇ ಅವರು ಹೆಚ್ಚಿನ ಪ್ರಮಾಣದಲ್ಲಿ ಆ ಒಂದು ವೆಬ್ಸೈಟಿಗೆ ಡೆಡಿಕೇಟ್ ಮಾಡೋದ್ರಿಂದ ಅದಾದ ನಂತರ ಆ ವೆಬ್ಸೈಟ್ ಅವರಿಗೆ ಈಗ ರಿಟರ್ನ್ಸನ್ನ ಕೊಡ್ತಾ ಇದೆ ಅನ್ನುವಂಥ ವಿಷಯ. ಸೊ ಇದೇ ಆ ಕಾಲೇಜಿನಲ್ಲಿ ಓದಿದಂಥ ವಿದ್ಯಾರ್ಥಿಗಳು ಐಷಾರಾಮಿ ವಿಚಾರಗಳಿಗೆ ಅಥವಾ ಹಾಬೀಸ್ಗಳಿಗೆ ಅಥವಾ ಬೇರೆ ಬೇರೆ ರೀತಿಯಾದಂತಹ ವಿಷಯಕ್ಕೆ ಸಂಬಂಧಪಟ್ಟಂಗೆ ಅವರು ತಮ್ಮ ಸಮಯನ ವ್ಯರ್ಥ ಮಾಡಿದವರು ಯಾರೂ ಸಹ ಇತಿಹಾಸದಲ್ಲಿ ಅವರ ಹೆಸರನ್ನು ನಾವೀಗ ನೋಡಲಿಕ್ಕಾಗಲ್ಲ. ಅವರು ಒಂದು 9 to 5 ಜಾಬಲ್ಲೇ ಸಿಕ್ಕಾಕೊಂಡು ವರ್ಕ್ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಅನ್ನೋಂಥ ವಿಚಾರ. ಸೊ ಇದು ಒಂದು ಬಹಳ ಮುಖ್ಯವಾದಂಥ ಒಂದು ಅಂಶ ಶ್ರೀಮಂತಿಕೆಗೆ ಅನ್ನೋಂಥ ವಿಷಯ. ಶಾರ್ಟ್ ಟರ್ಮಲ್ಲಿ ವರ್ಕ್ ಲೈಫ್ ಬ್ಯಾಲೆನ್ಸ್ ಏನಿದೆ ಅದನ್ನು ಹೊರತುಪಡಿಸ್ಬಿಟ್ಟು ಎಕ್ಸ್ಟ್ರೀಮ್ ಆಗಿ ಡೆಡಿಕೇಟ್ ಮಾಡಿ ತಮ್ಮ ಒಂದು ಆಪರ್ಚುನಿಟಿನ ಉಪಯೋಗಿಸ್ಕೊಂಡು ಹೇಗೆ ಒಂದು ಪ್ರಾಡಕ್ಟನ್ನು ಅಥವಾ ಒಂದು ಬಿಸ್ನೆಸ್ನ ಬಿಲ್ಡ್ ಮಾಡೋದು ಅನ್ನೋದ್ರ ಬಗ್ಗೆ ಯೋಚನೆನ ಹಾಕ್ತಾ ಇರ್ತಾರೆ ಅನ್ನೋಂಥ ವಿಚಾರ. 5ನೇ ಬಹಳ ಮುಖ್ಯವಾದಂಥ ಒಂದು ವಿಷಯ ಏನಂದರೆ ತ್ಯಾಗ. ತಮ್ಮ ಒಂದು ಪರ್ಸ್ನಲ್ ರಿಲೇಷನ್ಶಿಪ್ ಫೋಕಸ್ಸಿಗೋಸ್ಕರನೇ ಅದನ್ನು ತ್ಯಾಗ ಮಾಡ್ತಾರೆ. ಅಂದರೆ ಸ್ಯಾಕ್ರಿಫೈಸಿಂಗ್ ಪರ್ಸ್ನಲ್ ರಿಲೇಷನ್ಶಿಪ್ ಫಾರ್ ಫೋಕಸ್ ಅಂತ ಹೇಳ್ತಾರೆ. ಏನಿದು ಅಂತಂದರೆ ಒಂದು ಬೌಂಡ್ರಿನ ಸೆಟ್ ಮಾಡ್ತಾರೆ. ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಸಂಬಂಧಪಟ್ಟಂತೆ ಒಂದು ಬೌಂಡ್ರಿನ ಸೆಟ್ ಮಾಡಿಬಿಟ್ಟು ಅದಕ್ಕೆ ಸೀಮಿತವಾಗಿ ಅವರು ತಮ್ಮ ಒಂದು ಕೆಲಸದಲ್ಲಿ ತೊಡಗಿಸ್ಕೊಳ್ತಾರೆ. ಅನಾವಶ್ಯಕವಾಗಿ ಸೋಷಿಯಲ್ ಈವೆಂಟ್ಸ್‌ಗಳೆಲ್ಲ ಹೋಗೋದಾಗಿರಲಿ ಅಥವಾ ಸ್ನೇಹಿತರ ಜೊತೆಗೆ ಬೆರೆಯೋದಾಗಿರಲಿ, ಅದರಲ್ಲೂ ಸ್ನೇಹಿತರು ತುಂಬ ಜನ ಖರ್ಚಿನ ಒಂದು ಮನಸ್ಥಿತಿ ಇರೋರಾಗಿದ್ದರೆ, ತುಂಬ ಎಕ್ಸೆಸಿವ್ ಸ್ಪೆಂಡಿಂಗ್ ಆಗುತ್ತೆ ಅವ್ರ ಜೊತೆ ಹೋದರೆ, ಖರ್ಚು ಜಾಸ್ತಿ ಆಗ್ತಾ ಇದೆ ಅಂತಂದರೆ ಸಾಧಾರಣವಾಗಿ ಅಂಥ ಸ್ನೇಹಿತರನ್ನು ಅವಾಯ್ಡ್ ಮಾಡ್ತಾ ಹೋಗ್ತಾರೆ. ಆಮೇಲೆ ಸೋಷಿಯಲ್ ಗ್ಯಾದರಿಂಗಲ್ಲೂ ಸಹ ಹೆಚ್ಚಾಗಿ ಅವ್ರು ಕಾಣಿಸ್ಕೊಳ್ಳೋದಿಲ್ಲ. ಯಾಕಂದರೆ ಅವರ ಪರ್ಪಸ್ ಏನು ಅಂದರೆ ಫಿನಾನ್ಷಿಯಲ್ ಗೋಲ್ ಮತ್ತು ಹಣಕಾಸಿಗೆ ಸಂಬಂಧಪಟ್ಟಂತೆ, ಸಂಪತ್ತಿಗೆ ಸಂಬಂಧಪಟ್ಟಂತೆ ಅವರ ಒಂದು ನಿಲುವುಗಳಿರೋದ್ರಿಂದ ಅದರ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಅವರು ಕೆಲಸ ಮಾಡ್ತಾ ಹೋಗ್ತಾರೆ ಅನ್ನೋಂಥ ವಿಷಯ. ಮತ್ತು ಯಾವುದೇ ರೀತಿಯಾಗಿ ಡ್ರಾಮಾಗಳಿಗೆ ಅವರು ಒತ್ತು ಕೊಡೋದಿಲ್ಲ. ಅವರ ಒಂದು ಎನರ್ಜಿನ ಫಿನಾನ್ಷಿಯಲ್ ಗೋಲಿಗೆ ಫೋಕಸ್ ಮಾಡೋದಕ್ಕೆ ಮುಂದಾಗ್ತಾರೆ. ಇಂಟೆನ್ಸ್ ಆಗಿ ವರ್ಕ್ ಮಾಡ್ತಾರೆ. ಮತ್ತು ಇನ್ನೊಂದೇನು ಅಂತಂದರೆ ಆದಷ್ಟು ಸ್ವಲ್ಪ ಪ್ರಮಾಣದಲ್ಲಿ ತಮ್ಮ ಒಂದು ಫ್ರೆಂಡ್ಸನ್ನ ಒಂದು ಲಿಮಿಟೆಡ್ ಸರ್ಕಲಲ್ಲಿ ಇಟ್ಕೊಂಡಿರ್ತಾರೆ. ಮತ್ತು ಪ್ರೊಫೆಷ್ನಲ್ ಆಗಿ ಅವರು ಹೆಚ್ಚಿನ ಪ್ರಮಾಣದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿರ್ತಾರೆ ನೆಟ್ವರ್ಕಿಂಗ್ ಮಾಡೋದ್ರ ಮೂಲಕ ಅನ್ನುವಂಥ ವಿಚಾರ. ಸೊ ಅದರಿಂದ ಅವರಿಗೆ ಹೇಗೆ ಅದು ಉಪಯೋಗ ಆಗುತ್ತೆ ಫ್ಯೂಚರಿಗೆ ಅದರ ಬಗ್ಗೆ ಅವರ ಪರ್ಸ್ಪೆಕ್ಟಿವ್ ಇರುತ್ತೆ ಹೊರತು ಶಾರ್ಟ್ ಟರ್ಮ್ ಒಂದು ಸಂತೋಷಕ್ಕೋಸ್ಕರ ತಮ್ಮ ಒಂದು ಸಮಯವನ್ನು ಅಥವಾ ತಮ್ಮ ಒಂದು ಶಕ್ತಿಯನ್ನು ವ್ಯರ್ಥ ಮಾಡೋದಿಲ್ಲ ಅನ್ನುವಂಥ ವಿಚಾರ. ಸೊ ಇದು ಒಂದು 5 ಅಂಶ ಶ್ರೀಮಂತಿಕೆಗೆ ಸಂಬಂಧಪಟ್ಟಂತೆ ಅದು ವೆಲ್ತಿ ಮಾಡುವಂಥ ಒಂದು ನಿರ್ಧಾರಗಳು. ಈ 5 ನಿರ್ಧಾರಗಳು ಸತತವಾಗಿ ಮಾಡ್ತಾನೆ ಇರ್ತಾರೆ ಅವರ ಜೀವಿತಾವಧಿಯಲ್ಲಿ ಅಂತ ಹೇಳ್ತಾ, ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಸ್ವಾರಸ್ಯಕರವಾದಂಥ ವಿಷಯದೊಂದಿಗೆ ಮತ್ತೆ ಭೇಟಿ ಮಾಡ್ತೀನಿ. ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ.